ಈ ವಿಡಿಯೋದಲ್ಲಿ ನಾವು ಜೀವಾಮೃತವನ್ನು ಸ್ಲರಿಯೊಂದಿಗೆ ಹೋಲಿಕೆ ಮಾಡೋಣ ಮತ್ತು ಅವು ಒಂದೇ ಅಥವಾ ವಿಭಿನ್ನವೇ ಎಂದು ಅರ್ಥ ಮಾಡಿಕೊಳ್ಳೋಣ ಹಾಗೂ ಎರಡನ್ನೂ ಬಳಸಬಹುದೇ ಎಂದು ಸಹ ನೋಡೋಣ. ಮುಂದುವರಿಯುವ ಮೊದಲು ನೀವು 500 ಲೀಟರ್ ಗಾತ್ರದ ಸ್ಲರಿ ಟ್ಯಾಂಕ್, 1000 ಲೀಟರ್ ಗಾತ್ರದ ಜೀವಾಮೃತ ಸಂಗ್ರಹ ಟ್ಯಾಂಕ್ ಅನ್ನು ತ್ವರಿತವಾಗಿ ನೋಡಬಹುದು. ಜೀವಾಮೃತಕ್ಕಾಗಿ ನಾವು ಪ್ರಮಾಣಿತ ಒಳಸುರಿಯನ್ನು ಬಳಸುತ್ತೇವೆ ಹಾಗೂ ಸ್ಲರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಳಸುರಿಗಳು ಬದಲಾಗುತ್ತವೆ ಮತ್ತು ಸಾಮಾನ್ಯವಾಗಿ ನಾವು 50 kgವರೆಗೆ ಹಸುವಿನ ಗೊಬ್ಬರ, 25ರಿಂದ 50 kgವರೆಗೆ ಕಡಲೆಕಾಯಿ ಅಥವಾ ಹತ್ತಿ ಇತರ ಹಿಂಡಿಗಳನ್ನು ಬಳಸುತ್ತೇವೆ ಮತ್ತು ಇದರ ಜೊತೆಗೆ ಸಾಮಾನ್ಯವಾಗಿ ಬೆಲ್ಲ, ಹಿಟ್ಟುಗಳನ್ನು ಸಹ ಬಳಸಿರುತ್ತೇವೆ. ಹೀಗಾಗಿ ಸ್ಲರಿಯಲ್ಲಿ ಹಾಕುವ ವಸ್ತುಗಳು ತುಂಬ ಬದಲಾಗುತ್ತಿರುತ್ತವೆ, ಆದರೆ ಜೀವಾಮೃತದಲ್ಲಿ ಒಂದೇ ಸಮನೆ ಇರುತ್ತವೆ. ಉನ್ನತ ಮಟ್ಟದಲ್ಲಿ ನೋಡುವುದಾದರೆ ನಾವು ಜೀವಾಮೃತವನ್ನು ಕೃಷಿಯಲ್ಲಿ ಬಳಸುವ ಒಂದು ರೀತಿಯ ಸ್ಲರಿ ಎಂದು ಹೇಳಬಹುದು. ಇದನ್ನು ಅರ್ಥ ಮಾಡಿಕೊಳ್ಳಲು ಇಷ್ಟು ಸ್ಟೇಟ್ಮೆಂಟ್ ಸಾಕಾಗುವುದಿಲ್ಲ, ಆದ್ದರಿಂದ ಅದರ ವಿವರಗಳನ್ನು ಡೀಟೇಲ್ ಆಗಿ ನೋಡೋಣ. ಜೀವಾಮೃತವನ್ನು ವಿಶಿಷ್ಟವಾಗಿ ನಿರ್ದಿಷ್ಟಪಡಿಸಿದ ಪದಾರ್ಥಗಳೊಂದಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸಿ ತಯಾರಾಗುತ್ತದೆ ಹಾಗೂ ನಿರ್ದಿಷ್ಟ ದಿನಗಳವರೆಗೆ ಅದನ್ನು ಕಳೆಯಲು ಬಿಡಲಾಗುತ್ತದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಪ್ರಕಾರ 200 ಲೀಟರ್ ನೀರಿನಲ್ಲಿ ಜೀವಾಮೃತವನ್ನು ತಯಾರಿಸಲು ಈ ಕೆಳಗಿನ ವಸ್ತುಗಳ ಅಗತ್ಯವಿದೆ ಹಾಗೂ 5ರಿಂದ 7 ದಿನಗಳವರೆಗೆ ಅದನ್ನು ಕಳೆಯಲು ಬಿಟ್ಟು 9 ದಿನಗಳ ಮೊದಲು ಬಳಸಬೇಕು. ಸಾಮಾನ್ಯವಾಗಿ 10 kg ತಾಜಾ ಸ್ಥಳೀಯ ಹಸುವಿನ ಸಗಣಿ, 10 ಲೀಟರ್ ಗೋಮೂತ್ರ, 2 kg ಬೆಲ್ಲ, 2 kg ದ್ವಿದಳ ಪುಡಿ ಮಾಡಿದ ಹಿಟ್ಟು, 2 kg ಜಮೀನಿನ ಬದುವಿನ ಮಣ್ಣು ಅನ್ನು ಬಳಸಲಾಗುತ್ತದೆ ಹಾಗೂ ಇದನ್ನು ಪ್ರತಿದಿನವೂ 3 ಬಾರಿ ಗಡಿಯಾರದ ದಿಕ್ಕಿನಲ್ಲಿ ಚೆನ್ನಾಗಿ ತಿರುಗಿಸಬೇಕು. ಈ ಎಲ್ಲ ಪದಾರ್ಥಗಳು ಹಾಗೂ ಈ ವಿಶಿಷ್ಟ ಕಂಡೀಷನ್ಗಳು ಜೀವಾಮೃತದಲ್ಲಿ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಸಾಧ್ಯವಾದಷ್ಟು ಹೆಚ್ಚುಪಡಿಸಲು ನಿರ್ದಿಷ್ಟಪಡಿಸಲಾಗಿದೆ. ಇದರಿಂದ ಜೀವಾಮೃತವು ಮಣ್ಣು, ಸಸ್ಯಗಳ ಬೆಳವಣಿಗೆಗೆ ಹಾಗೂ ಸಸ್ಯಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ತರಲು ಸಹಾಯ ಮಾಡುತ್ತದೆ. ಜೀವಾಮೃತದ ಈ ಗುಣಲಕ್ಷಣಗಳಿಂದಾಗಿ ಇದನ್ನು ಜೈವಿಕ ಇನಾಕ್ಯುಲಂಟ್ ಅಥವಾ ಜೈವಿಕ ಗೊಬ್ಬರ ಎಂದು ಕರೆಯಬಹುದು. ಈ ಕಾರಣದಿಂದಾಗಿ ಜೀವಾಮೃತದಲ್ಲಿ ಪೌಷ್ಟಿಕಾಂಶದ ಮೌಲ್ಯಗಳು ತುಂಬ ಕಡಿಮೆ ಇರುತ್ತವೆ. ಇನ್ನು ಸ್ಲರಿಯ ಬಗ್ಗೆ ನೋಡುವುದಾದರೆ ಸ್ಲರಿಯಲ್ಲಿ ಘನವಸ್ತುಗಳು ತುಂಬ ಹೆಚ್ಚಾಗಿ ಸೇರಿಕೊಂಡಿರುತ್ತವೆ. ಸ್ಲರಿಯನ್ನು ಗೊಬ್ಬರ, ಕಾಂಪೋಸ್ಟ್, ಉಳಿದ ಆಹಾರ, ಯಾವುದೇ ಥರದ ಸಾವಯವ ಪದಾರ್ಥಗಳಿಂದ ತಯಾರಿಸಬಹುದು ಮತ್ತು ಇಲ್ಲಿ ಯಾವುದೇ ನಿರ್ದಿಷ್ಟ ಪ್ರಮಾಣದಲ್ಲಿ ಇದೇ ವಸ್ತುವನ್ನು ಹಾಕಬೇಕು ಅಥವಾ ನಿರ್ದಿಷ್ಟವಾಗಿ ಇಷ್ಟೇ ಹಾಕಬೇಕು ಅಥವಾ ನಿರ್ದಿಷ್ಟವಾಗಿ ಇಷ್ಟು ದಿನಗಳವರೆಗೆ ಮಾಡಬೇಕು ಎಂಬ ಯಾವುದೇ ಕಂಡೀಷನ್ಗಳು ಸ್ಲರಿಯಲ್ಲಿ ಇರುವುದಿಲ್ಲ. ಹಾಗೂ ಸ್ಲರಿಗೆ ನಿರ್ದಿಷ್ಟ ಉದ್ದೇಶವೂ ಇರಬಹುದು ಅಥವಾ ಇಲ್ಲದಿರಬಹುದು. ಆದರೂ ಸ್ಲರಿಯ ಮೊದಲ ಉದ್ದೇಶ ಸ್ಲರಿಯಲ್ಲಿ ಪೌಷ್ಟಿಕ ಅಂಶಗಳು ಹೆಚ್ಚು ಮಾಡುವುದಾಗಿರುತ್ತದೆ. ಇದರಿಂದ ಸ್ಲರಿಯನ್ನು ಮಣ್ಣಿಗೆ ಕೊಟ್ಟಾಗ ಪೌಷ್ಟಿಕಾಂಶಗಳು ಹೆಚ್ಚಾಗುತ್ತವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎಲ್ಲ ಜೀವಾಮೃತಗಳು ಸ್ಲರಿಯಾಗಿರುತ್ತವೆ, ಆದರೆ ಎಲ್ಲ ಸ್ಲರಿಗಳು ಜೀವಾಮೃತ ಆಗಿರುವುದಿಲ್ಲ. ಜೀವಾಮೃತವು ಸಾವಯವ ಅಥವಾ ನೈಸರ್ಗಿಕ ಕೃಷಿಗಾಗಿ ನಿರ್ದಿಷ್ಟವಾಗಿ ತಯಾರಿಸಿ ನಿರ್ದಿಷ್ಟ ಉದ್ದೇಶಕ್ಕಾಗಿ ಬಳಸುವ ವಿಧಾನವಾಗಿದೆ. ಅಂದರೆ ಜೀವಾಮೃತವು ಸೂಕ್ಷ್ಮಜೀವಿಗಳನ್ನು ಭೂಮಿಯಲ್ಲಿ ಬೆಳೆಸುವ ಉದ್ದೇಶದಿಂದ ಕೂಡಿದೆ. ಇನ್ನು ಸ್ಲರಿಯು ಭೂಮಿಯಲ್ಲಿ ಪೌಷ್ಟಿಕ ಅಂಶವನ್ನು ಹೆಚ್ಚು ಮಾಡಲು ಬಳಸುವ ವಸ್ತುವಾಗಿದೆ. ಸಾವಯವ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಜೀವಾಮೃತ ಹಾಗೂ ಸ್ಲರಿ ಎರಡನ್ನೂ ಬಳಸಬಹುದು. ಹನಿ ನೀರಾವರಿ ವ್ಯವಸ್ಥೆಗಳ ಮೂಲಕ ಜೀವಾಮೃತವನ್ನು ಕೊಡುವುದಾದರೆ ತುಂಬ ಫಿಲ್ಟರಿಂಗ್ ಅಗತ್ಯವಿರುತ್ತದೆ, ಆದರೆ ಸ್ಲರಿಗೆ ಈ ಫಿಲ್ಟರಿಂಗ್ ಅಗತ್ಯ ಇಲ್ಲದಿರಬಹುದು, ಏಕೆಂದರೆ ಸ್ಲರಿಯನ್ನು ಹೆಚ್ಚಾಗಿ ಡ್ರೆಂಚಿಂಗ್ ಅಥವಾ ಮಡ್ ಪಂಪ್ಗಳ ಮೂಲಕ ಕೊಡಲಾಗುತ್ತದೆ. ಅಂತಿಮವಾಗಿ ಜೀವಾಮೃತ ಮತ್ತು ಸ್ಲರಿ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ನೋಡೋಣ. 1. ಜೀವಾಮೃತವು ನೇರ ಪೋಷಕಾಂಶಗಳನ್ನು ಮಣ್ಣಿಗೆ ಕೊಡುವುದಿಲ್ಲ. ಅತಿ ಸಣ್ಣ ಪ್ರಮಾಣದಲ್ಲಿ NPK ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಜೀವಾಮೃತದಲ್ಲಿ ಇರಬಹುದು, ಆದರೆ ಅವುಗಳ ಪ್ರಮಾಣ ತುಂಬಾ ಕಡಿಮೆ ಇರುತ್ತದೆ. ಹೀಗಾಗಿ ಜೀವಾಮೃತದ ಪ್ರಾಥಮಿಕ ಪ್ರಯೋಜನವೆಂದರೆ ಸಸ್ಯಗಳಿಗೆ ನೇರವಾಗಿ ಪೋಷಕಾಂಶಗಳನ್ನು ಪೂರೈಸುವುದು ಆಗಿರುವುದಿಲ್ಲ. ಅದು ಸೂಕ್ಷ್ಮಜೀವಿಗಳನ್ನು ಮಣ್ಣಿಗೆ ಪೂರೈಸಲು ಸಹಾಯ ಮಾಡುತ್ತದೆ. 2. ಜೀವಾಮೃತವು ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಹೆಚ್ಚು ಮಾಡಿ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳನ್ನು ಮಣ್ಣಿಗೆ ಸೇರಿಸುತ್ತದೆ. ಇದರ ನಂತರ ಸಸ್ಯಗಳಿಗೆ ಪೌಷ್ಟಿಕಾಂಶದ ಲಭ್ಯತೆ ಉಂಟಾಗುತ್ತದೆ, ಏಕೆಂದರೆ ಆ ಕೆಲಸವನ್ನು ಸೂಕ್ಷ್ಮಜೀವಿಗಳು ಮಾಡುತ್ತವೆ. ಅಂದರೆ ಒಟ್ಟಾರೆಯಾಗಿ ಜೀವಾಮೃತವು ಇಂಡೈರೆಕ್ಟ್ ಆಗಿ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. 3. ಸ್ಲರಿಯಲ್ಲಿ ಹೆಚ್ಚಿನ ಹಾಗೂ ಬದಲಾಗುವ ಪೋಷಕಾಂಶದ ಅಂಶಗಳು ಹೊಂದಿರುತ್ತವೆ. ಸ್ಲರಿಯಲ್ಲಿ ನಿರ್ದಿಷ್ಟವಾಗಿ ಬಳಸಿ ನಿರ್ದಿಷ್ಟ ದಿನದಲ್ಲಿ ಮಾಡುವ ವ್ಯವಸ್ಥೆ ಇಲ್ಲದಿರುವುದರಿಂದ ಪೋಷಕಾಂಶಗಳ ಲಭ್ಯತೆ ಹೆಚ್ಚು ಕಡಿಮೆ ಆಗಿರುತ್ತದೆ ಹಾಗೂ ಸ್ಲರಿಯನ್ನು ಇಟ್ಟು ಎಷ್ಟು ದಿನ ಆಗಿದೆ ಎಂಬುದರ ಮೇಲೆಯೂ ಪೋಷಕಾಂಶಗಳ ಲಭ್ಯತೆ ಅವಲಂಬಿತವಾಗಿರುತ್ತದೆ. 4. ಸ್ಲರಿಯು NPKಯ ಉತ್ತಮ ಸೋರ್ಸ್ ಅಥವಾ ಮೂಲವಾಗಿರುತ್ತದೆ. ಈ ಎಲ್ಲ ಆಧಾರಗಳ ಮೇಲೆ ಸ್ಲರಿಯನ್ನು ಗಮನಾರ್ಹವಾಗಿ ಮಣ್ಣಿಗೆ ಉತ್ತಮ ಪೋಷಕಾಂಶ. ಅಂತಿಮವಾಗಿ ಈ ಎಲ್ಲ ಪಾಯಿಂಟ್ಗಳನ್ನು ನೋಡಿದಾಗ ವ್ಯತ್ಯಾಸಗಳ ಸಾರಾಂಶ ಹೀಗಿದೆ. ಮಣ್ಣಿನ ಆರೋಗ್ಯ ಹಾಗೂ ಸೂಕ್ಷ್ಮಜೀವ ಚಟುವಟಿಕೆಯನ್ನು ಹೆಚ್ಚಿಸಲು ಜೀವಾಮೃತವನ್ನು ಬಳಸಿ ಇದು ಇಂಡೈರೆಕ್ಟ್ ಆಗಿ ಮಣ್ಣಿಗೆ ಪೋಷಕಾಂಶಗಳನ್ನು ಕೊಡುತ್ತದೆ. ಸ್ಲರಿಯನ್ನು ಡೈರೆಕ್ಟ್ ಆಗಿ ಪೋಷಕಾಂಶಗಳನ್ನು ಮಣ್ಣಿಗೆ ಕೊಡಲು ಬಳಸಬಹುದು, ಆದ್ದರಿಂದ ಈ ಎರಡನ್ನೂ ಸಹ ನಾವು ಬಳಸಬಹುದು. ಇಲ್ಲಿ ಒಂದು ಪಾಯಿಂಟನ್ನು ನಾವು ಗಮನಿಸಬೇಕು, ಅದೇನೆಂದರೆ ಯಾವಾಗ ನಮಗೆ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿದೆ ಅಥವಾ ಮಣ್ಣಿನ ಸುಧಾರಣೆ ಬೇಕಾಗಿದೆ ಅಂತ ಅನಿಸುತ್ತದೆಯೋ ಆವಾಗ ನಾವು ಜೀವಾಮೃತ ಅಥವಾ ಸ್ಲರಿ ಬಳಕೆಗೆ ಹೋಗುತ್ತೇವೆ. ಆದ್ದರಿಂದ ಈ ಎರಡನ್ನೂ ಸಹ ತಾತ್ಕಾಲಿಕವಾಗಿ ಅಥವಾ ಶೀಘ್ರ
ಪರಿಣಾಮಕ್ಕಾಗಿ ಬಳಸಬಹುದು. ದೀರ್ಘಕಾಲದ ಪರಿಣಾಮಗಳಿಗೆ ಮಣ್ಣಿಗೆ ನಾವು ಗೊಬ್ಬರ, ಕಾಂಪೋಸ್ಟು, ಹಸಿರು ಗೊಬ್ಬರ, ಹೊದಿಕೆ ಬೆಳೆಗಳ ಶೇಷವನ್ನು ಮಣ್ಣಿಗೆ ಸೇರಿಸುವುದು ಮುಂತಾದ ವಿವಿಧ ರೀತಿಯ ಕಾರ್ಯಗಳನ್ನು ಕೈಗೊಂಡು ಮಣ್ಣಿನ ಫಲವತ್ತತೆಯನ್ನು ಯಾವಾಗಲೂ ಮೇಂಟೈನ್ ಮಾಡಿಕೊಂಡು ಹೋಗಬೇಕು. ಈ ವಿಡಿಯೋವನ್ನು ಮುಗಿಸುವ ಮೊದಲು ನಾವು ಸ್ಲರಿ ಹಾಗೂ ಜೀವಾಮೃತವು ಹೇಗೆ ಕಾಣುತ್ತವೆ ಎಂದು ಸಹ ನೋಡೋಣ. ಈಗ ನೀವು ಜೀವಾಮೃತವನ್ನು ನೋಡುತ್ತಿದ್ದೀರಿ. ಇದು ಶುದ್ಧ ದ್ರವವಾಗಿದೆ. ಇದರಲ್ಲಿ ಯಾವುದೇ ಘನಕಣಗಳು ಇಲ್ಲ ಅಥವಾ ತುಂಬಾ ಕಡಿಮೆ ಇರುತ್ತವೆ. ಇದನ್ನು ನೇರವಾಗಿ ಡ್ರಿಪ್ ಮೂಲಕ ನಾವು ಮನೆಗೆ ಕೊಡಬಹುದು. ಹಾಗೂ ಈ ಜೀವಾಮೃತದಿಂದ ತುಂಬಾ ದಪ್ಪವಾದ ಜೀವಾಮೃತದ ವಾಸನೆ ಬರುತ್ತಿದೆ. ಈಗ ನೀವು ಸ್ಲರಿಯನ್ನು ನೋಡಬಹುದು. ಇದು ಶುದ್ಧ ದ್ರವವಾಗಿಲ್ಲ ಮತ್ತು ಇದರಲ್ಲಿ ಸಾಕಷ್ಟು ದಪ್ಪ ಘನಕಣಗಳು ಸೇರಿಕೊಂಡಿವೆ. ಇದನ್ನು ನೇರವಾಗಿ ಡ್ರಿಪ್ ಮೂಲಕ ಕಳಿಸಲು ಆಗುವುದಿಲ್ಲ. ಇದನ್ನು ಡ್ರೆಂಚಿಂಗ್ ಆಗಿ ಅಥವಾ ಮಡ್ ಪಂಪ್ನಿಂದ ಮಣ್ಣಿಗೆ ಕೊಡಬೇಕಾಗುತ್ತದೆ. ಅಲ್ಲದೆ ಜೀವಾಮೃತದೊಂದಿಗೆ ಕಂಪೇರ್ ಮಾಡಿದರೆ ಇದರ ವಾಸನೆಯು ಸ್ವಲ್ಪ ಕಡಿಮೆ ಇದೆ. ಇಲ್ಲಿವರೆಗೆ ಈ ವಿಡಿಯೋದಲ್ಲಿ ನಾವು ಸ್ಲರಿ ಹಾಗೂ ಜೀವಾಮೃತವನ್ನು ಕಂಪೇರ್ ಮಾಡಿದ್ದೇವೆ. ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. Requesting you to like, share and subscribe our videos.